ಸ್ವಲ್ಪ ನಿಧಾನ ನಿಧಾನ ಎಂಪಿಯವರು ಆದಂತಹ ಶ್ರೀಯುತ ಶ್ರೀ ಸುಧಾಕರ್ ಸರ್ ಅವರಿಗೆ ಈ ಒಂದು ವೇದಿಕೆ ಮುಖಾಂತರ ಅವರು ಚಪ್ಪಾಳೆ ಮೂಲಕ ಅವರನ್ನ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತೊಬ್ಬ ನಿಮ್ಮಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ನೆಚ್ಚಿನ ನಾಯಕರುಗಳು ಈ ಒಂದು ಸಭೆಯ ಜ್ಯೋತಿ ಬೆಳಗುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಎಲ್ಲ ಸೇರ್ಪಡೆ ಮಾಡ್ತಾರೆ. ಅವರಿಗೆ ನಮ್ಮೆಲ್ಲ ಎರಡೂ ಪಕ್ಷದ ಕಾರ್ಯಕರ್ತ ಬಂಧುಗಳಿಂದ ಹೃದಯಪೂರ್ವಕ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನು ಬಯಸ್ತಾರೆ. ಮತ್ತೊಬ್ಬ ಕಾಂಗ್ರೆಸ್ನ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಅರೆಬಂಗೂರು ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಅರುಣ್ ಅವರು ಸಹ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಜೆಡಿಎಸ್ ಹಾಗೂ ಬಿಜೆಪಿ ಸಿದ್ಧಾಂತವನ್ನು ಒತ್ತಿ ಇವತ್ತು ಸೇರ್ಪಡೆ ಆಗ್ತಾರೆ. ಅವರು ಕೂಡ ಜೋರಾದ ಚಪ್ಪಾಳೆ ಮುಖಾಂತರ ಅವರ ಸ್ವಾಗತವನ್ನು ಮಾಡೋಣ. ನಾಯಕಿ ಹಾಗೂ ಸಾಮೂಹಿಕ ಸೋಂಪುರ ಹೋಬಳಿಯ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಶ್ರೀ ಭಾರತೀರವರು ಅವರು ಸಹ ಇವತ್ತು ಕಾಂಗ್ರೆಸ್ ತೊರೆದು ಇವತ್ತು ಎರಡು ಪಕ್ಷದ ಮೈತ್ರಿ ಪಕ್ಷದ ಸಿದ್ಧಾಂತವನ್ನು ಒತ್ತಿ ಇವತ್ತು ಸೇರ್ಪಡೆ ಆಗ್ತಾ ಇದೆ. ಅವರಿಗೂ ಸಹ ಗೌರವಪೂರ್ವಕ ಸುಸ್ವಾಗತವನ್ನು ಬಯಸೋಣ. ಹಲವಾರು ಜನ ಇವತ್ತು ಸೇರ್ಪಡೆ ಆಗ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏಕನ ಸರ್ ಅಲ್ಲ ಏಕನ ಸರ್ ನಿಮಿಷ ಜನ ಕೂತ್ಕೊಂಡು ದಯಮಾಡಿ ವೇದಿಕೆಯನ್ನ ಕಾರ್ಯಕರ್ತರು ಬಂದು ತೆರವು ಮಾಡಿಕೊಳ್ಳುತ್ತಾರೆ. ಚೇತನ್ ಅವರು, ಕರುಣಾ, ಪ್ರಜ್ವಲ್, ನವೀನ್ ಕುಮಾರ್, ಗಿರಿಧರು, ಅಜಯ್, ವಿನಯ್, ಪುನೀತ್, ಗಿರಿ, ವಿಜಯ್, ದಯಮಾಡಿ ಎಲ್ಲರಿಗೂ ಕೂಡ ಬರ್ಬೇಕಂತ 5 ನಿಮಿಷ ನಾರಾಯಣ ಅಷ್ಟೇ ಹೋಗ್ಬೇಕು.
ಮೊನ್ನೆ ವಿಜಯವರು ಭರತ ಭರ್ತೇಶ ಆನಂದ ಪ್ರವೀಣ ರವಿಕುಮಾರ್ ರೇಖಾ ಗಂಗೂಲಿ ಎಲ್ಲರೂ ಯಾರು ಗಂಗೂಲಿ ದಿಲೀಪ್ ಮನೋಜ ಪ್ರಶಾಂತ ಕಾರ್ತಿಕ ಮಹೇಶ್ವರ ಈ ಕಡೆ ತಿರ್ಕೊಂಡ್ರಿ ಶಶಿಕುಮಾರ್ ಎಲ್ಲರೂ ಕೂಡ ಬರಬೇಕು. ಹಾಕಿ ಬೇಕು ಚಾಲಕಂಗೆ ಚಲ ಕೊಸಿ ಮುಟ್ಟು ಇದ್ದಾರೆ. ತೀರ್ಮಾನ ವೇದಿಕೆಯನ್ನ ಎಲ್ಲ ಕಾರ್ಯಕರ್ತರು ಕಡಿಮೆ ಮಾಡ್ಕೊಳ್ಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದೀವಿ. ಈಗ ಎಲ್ಲರೂ ನರೇಂದ್ರ ಮೋದಿ ಜೀಗೆ, ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ, ಅಧ್ಯಕ್ಷರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ. ಕಾಂಗ್ರೆಸ್ಸು ಏನಿಲ್ಲ, ಅದು ಒಡೆದ ಮನೆ ಆಗ್ಬಿಟ್ಟೈತೆ. ಎಲ್ಲರೂ ನಾನ್ ಲೀಡ್ರು ಅಂತ ಹೇಳಿ ಎಲ್ಲರೂ ತೊಂದರೆ ಕೊಡೋರೇ ಜಾಸ್ತಿ ಆಗ್ಬಿಟ್ಟವ್ರು. ಅದರಲ್ಲಿ ನಾವೇನಿಲ್ಲ, ತ್ಯಾಮಗೊಂಡ್ಲಾಗ ಒಂದು ಸಿಂಪಲ್ ಅಜೆಂಡಾ, ನಾವೇ ಕಾಂಗ್ರೆಸ್ ಗೆಲ್ಸಿದ್ದು. ನಾವೇ ಅಂದರೆ ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರನ್ನೇ ಕಾಂಗ್ರೆಸ್ ಗೆಲ್ಸಿದ್ದು. ಆವಾಗ ಏನಾಯಿತು ಅಂದರೆ, ನಾವು ತ್ಯಾಮಗೊಂಡ್ಲಾಗ ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ವಿ. ಅಭಿವೃದ್ಧಿ ಮಾಡೋ ವಿಚಾರದಲ್ಲಿ ಈಗಿನ ಶಾಸಕರು ಶೂನ್ಯ. ಯಾಕೆಂದರೆ ತ್ಯಾಮಗೊಂಡ್ಲಲ್ಲಿ ₹1 ಕೆಲಸ ಆಗಿಲ್ಲ. 11 ತಿಂಗಳಾಯಿತು, ₹1 ಕೆಲಸ ಆಗಿಲ್ಲ. ನಾವು ಅದಕ್ಕೆ ಏನು ಮಾಡಿದ್ವಿ, ಒಂದು ಮೀಟಿಂಗ್ ಮಾಡಿದೆವು. ಏನಂತ ನೋಡಿ, ಈ ಥರ ನೀವು ಮಾಡ್ತಾ ಇರೋ ಸರಿ ಇಲ್ಲ. ತ್ಯಾಮಗೊಂಡ್ಲು ಭಾಗಕ್ಕೆ ಆಸ್ಪತ್ರೆದಾಗಲಿ, ಕಾಲೇಜುಗಳ್ದಾಗಲಿ, ಒಂದು ನಾಡ್ ಕಚೇರಿ, ಆಧಾರ್ ಕಾರ್ಡ್ ತಿದ್ದುಪಡಿದಾಗಲಿ, ಆಮೇಲೆ ರಸ್ತೆಗಳು ತ್ಯಾಮಗೊಂಡ್ಲು ಎಂಟ್ರೆನ್ಸಿಂದ ಮಿಣ್ಣಾಪುರದವರೆಗೂ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳಾಗಿ ಸಿಕ್ಕಾಪಟ್ಟೆ ಜನ ಆಕ್ಸಿಡೆಂಟ್ ಆಗಿ ಕಾಲು ಕೈ ಮುರಿದೋಗಿರೋದು ನಾವು ಪ್ರತಿದಿನ ನೋಡ್ತಾ ಇದ್ದೀವಿ. ನಿನ್ನೆ ಒಬ್ಬ ನಮ್ಮ ತಿಗಳು ರೋಡ್ಗೆ ಆಕ್ಸಿಡೆಂಟ್ ಆಗಿ ಕೋಮಾ ಸ್ಥಿತಿ ಒಳಗವನೆ. ಅವನ್ನೆಲ್ಲ ನೋಡಿ ನಾವೇನು ಮಾಡಿದ್ವು, ಅವ್ರಿಗೆ ಹೇಳಿದ್ವಿ, ಈ ಥರ ಐತೆ, ನೀವು ತ್ಯಾಮಗೊಂಡ್ಲು ಅಭಿವೃದ್ಧಿ ಮಾಡಲೇಬೇಕು. ಯಾಕೆಂದರೆ ಬೇರೆ ಊರುಗಳು ಮಾಡಿ ಬೇಡನಲ್ಲ, ತ್ಯಾಮಗೊಂಡ್ಲು ಮಾಡಿದ್ರೆ ಒಂದು ನಮಗೆ ನಾವಿಲ್ಲಿ ಓಟ್ ಕೇಳಿ ಜನಗಳಿಗೆ ಓಟ್ ಕೇಳಿದ್ದೀವಲ್ಲ, ಅದಕ್ಕೊಂದು ಸಾರ್ಥಕ ಆಗುತ್ತೆ ಅಂದು ಅವ್ರು ಅದ್ರ ಬಗ್ಗೆ ಇವರು ಸರಿ ಇಲ್ಲ, ನಾವೇ ಸರಿ ಇಲ್ಲ ಅನ್ನೋ ಒಂದು ಬಿಂಬಿಸಿ ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ. ನೆಲಮಂಗಲದಲ್ಲಿ ಅತಿ ಹೆಚ್ಚು ನಾವು ಸುಮಾರು ವೀರಣ್ಣನ ಕಾಲದಿಂದನೂ ನಾವು ಯಾವುದೇ ಪಕ್ಷ ಇರಲಿ ಎಲ್ಲ ಪಕ್ಷದಾಗೂ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಎಲ್ಲ ಜನ ಕೆಲಸ ಮಾಡಿದರು. ಈ ಶಾಸಕರು ದ್ವೇಷ ರಾಜಕಾರಣ ಮಾಡ್ಕೊಂಡು ಹನುಮಂತರಾಜು ಆಗಲ್ವಾ, ಹನುಮಂತರಾಜನ ದೂರ ಹಾಕಿ, ಪುರುಷೋತ್ತಮ ಆಗಲ್ವಾ, ಪುರುಷೋತ್ತಮ ದೂರ ಹಾಕಿ, ಅಶ್ವತ್ಥ ಆಗಲ್ವಾ, ಅಶ್ವತ್ಥ ದೂರ ಹಾಕಿ, ಈ ಥರ ಇವರು ದ್ವೇಷ ರಾಜಕಾರಣ ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷನ ಒಳಗೊಳಗೇನೆ ಒಡೆದು ಬಿಸಾಕ್ತವ್ರೆ. ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗೋಕ್ಕೆ ಈ ಶಾಸಕರೇ ಮುಂದೆ ಮೂಲ ಕಾರಣ ಅಂತ ನಾನು ಹೇಳ್ತಾ ಇದ್ದೀನಿ. BJP ಪಕ್ಷದಲ್ಲಿ ನಾವು ಈಗ ಬಂದಿರೋದೇನೆಂದರೆ, ಕಾಂಗ್ರೆಸ್ ಪಕ್ಷದಲ್ಲೇ ನಮಗೆ ಆದಂಥ ಒಂದು ಗೌರವ ಇತ್ತು. ಆ ಗೌರವನ ಅಲ್ಲಿ ಅವರು ಇದನ್ನು ಮಾಡಿದ್ರು ನಮಗೆ. ಅದರಿಂದ ನಾವು ಈ ಪಕ್ಷಕ್ಕೆ ಬಂದು ಇಲ್ಲಿ ಗೌರವ ಕೊಡೋವಂಥ ನಮ್ಮ ತುಂಬ ಜನ ಯೂತ್ಸು ಎಲ್ಲ ನಮ್ಮನ್ನು ಕರೆದು, ನೀವು ಬರಲೇಬೇಕು, ನಮ್ಮ ಪಕ್ಷದಲ್ಲಿರಿ, ನಮ್ಮ ಪಕ್ಷಕ್ಕೆ ಏನಾದರೂ ಒಂದು ಇದು ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿ ನಾವು BJPಗೆ ಬಂದಿದ್ದೀವಿ. ಜೊತೆಗೆ ಏನಂದರೆ, ಈಗ ನರೇಂದ್ರ ಮೋದಿಯವರು 10 ವರ್ಷ ಇದಾಗಿದ್ದಾರೆ. ಈಗ 543 ಸೀಟಲ್ಲಿ ಇವರು ಕಾಂಗ್ರೆಸ್ನವರು 100 ಸೀಟು ನಿಲ್ಲಿಸಿಲ್ಲ. 543 ಸೀಟ್ ನಿಲ್ಲಿಸಿರೋರು ಅವರು 400 ಸೀಟೋ 350 ಸೀಟೋ ಗೆಲ್ಕೊಂತಾರೆ. ಈಗ ಇವ್ರು 100 ಸೀಟು ನಿಲ್ಲಿಸ್ದಲ್ಲೇ ಇವರು ನಾವು ರಾಜಕಾರಣ ಮಾಡ್ತೀವಿ, ನಾವು ಹಿಂದಿಂದ ಎಲ್ಲ ಪಕ್ಷದಲ್ಲಿ ಇದ್ದೀವಿ ಅಂತ ಹೇಳಿ ಹೋಗಿದ್ರೆ ಅದು ಹೇಗಾಗುತ್ತೆ? ಅದರಿಂದ ಈ ನರೇಂದ್ರ ಮೋದಿಯವರು ಜೊತೆಗೆ ಈ ನಮ್ಮ ತ್ಯಾಮಗೊಂಡ್ಲಿಗೆ ಯಾರು ಅನುಕೂಲ ಮಾಡ್ತಾರೆ, ಇವರು ಅನುಕೂಲ ಮಾಡ್ತೀವಿ ಅಂತ ಮಾತು ಕೊಟ್ಟವ್ರೆ. ಅದಕ್ಕೋಸ್ಕರ ನಾವು ತ್ಯಾಮಗೊಂಡ್ಲು ಟೌನು, ತ್ಯಾಮಗೊಂಡ್ಲು ಸುತ್ತಮುತ್ತಲು, ಆಮೇಲೆ ನಮಗೆ ಟೌನ್ ಪಂಚಾಯತಿ ಆಗಬೇಕು, ಪುರಸಭೆ ಆಗಬೇಕು, ಆಮೇಲೆ ತ್ಯಾಮಗೊಂಡ್ಲು ರಸ್ತೆ ಅಗಲೀಕರಣ ಆಗಬೇಕು, ಆಮೇಲೆ ಆಸ್ಪತ್ರೆಗಳು ಅಪ್ಗ್ರೇಡೆಡ್ ಆಗಬೇಕು, ಆಮೇಲೆ ನಾಡ್ ಕಚೇರಿ ಒಳಗೆ ಸರಿಯಾದ ವ್ಯವಸ್ಥೆಗಳಿಲ್ಲ, ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡೋರಿಲ್ಲ, ಎಲ್ಲ ನೆಲಮಂಗ್ಲಕ್ಕೆ ಹೋಗಬೇಕು. ನಮ್ಮ ಬಡ ರೈತರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಅದರಿಂದ ಇವರು ಮಾಡ್ತೀವಿ ಅಂತ ಹೇಳವ್ರೆ, ಭರವಸೆ ಕೊಟ್ಟಿರೋದ್ರಿಂದ ಇವರು ಗೆದ್ದು ಒಂದು 2-3 ತಿಂಗಳು ನೋಡೋಣ. ಆಮೇಲೆ ಅವರು ಏನಾದರೂ ಮಾಡಲಿಲ್ಲ ಅಂದರೆ ನಮ್ಮ ಕೆಲಸ ನಾವು ನೋಡ್ಕೊತೀವಿ.